ಈಗಾಗಲೇ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮುಖವಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ್ ರಾಜ್ಯ ಬಿಜೆಪಿಯ ಮುಖ್ಯ ವಕ್ತಾರರು ಕೆಲವೇ ಹೊತ್ತಿನಲ್ಲಿ ಜಾಯ್ನ್ ಆಗ್ತಾರೆ. ಅದೇ ರೀತಿ ಹಿರಿಯ ಪತ್ರಕರ್ತರಾಗಿರುವಂಥ ಋಷಿಕೇಶ್ ಬಹದ್ದೂರ್ ಅವರು ಕೂಡ ಕೆಲವೇ ಹೊತ್ತಿನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಇನ್ಫ್ಯಾಕ್ಟ್ ಬೆಳಗಾವಿಯಿಂದ ಜಾಯ್ನ್ ಆಗ್ತಿದ್ದಾರೆ. ಇನ್ನು ಹಿರಿಯ ಪತ್ರಕರ್ತರಾಗಿರುವಂಥ MB ಮರಂಗಲ್ ಅವರು ಮೈಸೂರಿನಿಂದ ಜಾಯ್ನ್ ಆಗ್ತಾರೆ. ಇನ್ನು ನಮ್ಮ ಸ್ಟುಡಿಯೋದಲ್ಲಿ ಬಾಲಾಜಿ ಶ್ರೀನಿವಾಸ್, ಚುನಾವಣಾ ತಂತ್ರಜ್ಞರು, ಪೊಲಿಟಿಕ್ ಅನ್ನುವಂಥ ಸಂಸ್ಥೆಯ ಫೌಂಡರ್ ಕೂಡ ಆಗುತ್ತೆ. ಅವ್ರ ಜೊತೆಗೆ ಮಾತುಕತೆಯನ್ನು ಆರಂಭ ಮಾಡೋಣ. ಮೊದಲನೇದಾಗಿ ಬಾಲಾಜಿ ಅವರು ಇಲ್ಲಿ ಅತ್ಯಂತ ಅನಾಲಿಸಿಸ್ ಮಾಡೋದಾದರೆ ಪ್ರತಿ ಬಾರಿ ಕೂಡ ನಾವು ಚುನಾವಣೆಗಳನ್ನು ನೋಡ್ತಾ ಬರ್ತಿದ್ದೀವಿ. ಅದರಲ್ಲೂ ಕೂಡ 2000ದಿಂದ 2024ರ 24 ವರ್ಷದ ಚುನಾವಣೆಯನ್ನು ನೋಡೋದಾದರೆ ಈ ಚುನಾವಣಾ ಮಾದರಿಗಳು, ಚುನಾವಣೆ ನಡೆಯುವಂಥ ರೀತಿಗಳು ಸಂಪೂರ್ಣವಾಗಿ ಬದಲಾಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ಪ್ರತಿ ಬಾರಿ ಕೂಡ ಒಂದಲ್ಲ ಒಂದು ಇಶ್ಯೂಸ್ ಇರುತ್ತೆ. 1952ರಿಂದ ಹಿಡ್ಕೊಂಡು ಈ ಬಾರಿ ಪ್ರತಿಯೆಲ್ಲ ಇಶ್ಯೂಸ್ಗಳಿರುತ್ತೆ. ಬಹುಶಃ ಈ ಬಾರಿಯ ಚುನಾವಣೆಯಲ್ಲಿ ಯಾವ ಇಶ್ಯೂನ ನೀವು ನೋಡ್ತಾ ಇರೋ? ಬಹುಶಃ ಇದೊಂದು ಮಾನದಂಡ ಆಧಾರದ ಮೇಲೆ ಮೋದಿ ವರ್ಸಸ್ ಅದರ್ಸ್ ಆಗಿದೆ ಅಥವಾ ಮೋದಿ ವರ್ಸಸ್ ವಿಪಕ್ಷಗಳಾಗಿದೆ ಅಂತ. ಸರ್, ಪ್ರತಿ ಎಲೆಕ್ಷನ್ನು ನೀವು ನೋಡ್ತಾ ಬಂದರೆ, ಬಿ ಇಟ್ ಎ ಸ್ಟೇಟ್ ಎಲೆಕ್ಷನ್, ಬಿ ಇಟ್ ಎ ಲೋಕಸಭಾ ಎಲೆಕ್ಷನ್, ಅಜೆಂಡಾ ಸೆಟ್ ಮಾಡ್ತಕ್ಕಂಥದ್ದು ಇಲ್ಲ ಒಂದು ಅಪೋಸಿಷನ್ ಕೈಯಲ್ಲಿರುತ್ತೆ, ಒಂದು ರೂಲಿಂಗ್ ಪಾರ್ಟಿ ಕೈಯಲ್ಲಿರುತ್ತೆ. ಇಫ್ ದರ್ ಇಸ್ ಅ ಹೈ ಆ್ಯಂಟಿ ಇನ್ಕಂಬೆನ್ಸಿ ಯಾವುದೇ ಗೌರ್ಮೆಂಟ್ಗೆ, ಆವಾಗ ಅಪೋಸಿಷನ್ ಅವರು ಒಂದು ಅಜೆಂಡಾ ಸೆಟ್ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ. ಫಾರ್ ಎಕ್ಸಾಂಪಲ್, ನೀವು ಕರ್ನಾಟಕ 2023 ಎಲೆಕ್ಷನ್ಸನ್ನು ತೊಗೊಂಡ್ರೆ BJP ಇವತ್ತಿನ ಬ್ಯಾಡ್ ಶೇಪ್ಗೆ ಕಾಂಗ್ರೆಸ್ ಸೆಟ್ ಮಾಡಿದ ಅಜೆಂಡಾದಲ್ಲಿ ಟ್ರ್ಯಾಪ್ ಆದರು. ಅಂದರೆ ಒಂದು 40% ಗೌರ್ಮೆಂಟ್ ಇರ್ಬೋದು, ಮತ್ತು ಕರಪ್ಷನ್ ಚಾರ್ಜಸ್ ಪ್ರೂವ್ಡಾ ನಾಟ್ ಪ್ರೂವ್ಡಾ, PCM ಆಯಿತಾ ಇಲ್ಲ, ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಬಟ್ ಅದರಿಂದ ಅಜೆಂಡಾ ಸೆಟ್ ಮಾಡಿದ್ರ ಹೌದು, ಅದನ್ನು BJP ಅವ್ರು ಏನು ಮಾಡಬೇಕಾಗಿ ಬಂತು, ಕಂಟಿನ್ಯೂಸ್ ಆಗಿ ಡಿಫೆಂಡ್ ಮಾಡ್ಕೊಳ್ತಾ ಬರಬೇಕಾಗಿತ್ತು. ಅದೇ ರೀತಿ ನೀವೊಂದು ನ್ಯಾಷನಲ್ ಎಲೆಕ್ಷನ್ಸನ್ನು ನೋಡಿದಾಗ ಒಂದು ಅಪೋಸಿಷನ್ ಪಾರ್ಟಿ 2014 ಆಗಿರ್ಬೋದು, 19 ಆಗಿರ್ಬೋದು, 24 ಆಗಿರ್ಬೋದು, ನೀವು ರೂಲಿಂಗ್ ಪಾರ್ಟಿಗೆ ಟಕ್ಕರ್ ಕೊಡ್ತಕ್ಕಂಥ ಯಾವುದೇ ಅಜೆಂಡಾನ ನೀವು ನೋಡಲಿಲ್ಲ. ದೇರ್ ಈಸ್ ನೋ ಅಜೆಂಡಾ. ಯಾಕೆಂದರೆ ಒಂದು ಅಜೆಂಡಾ ಫಿಕ್ಸ್ ಆಗಬೇಕು ಯಾವುದಾದ್ರೂ ಒಂದು ಗೌರ್ಮೆಂಟ್ ಮೇಲೆ ಅಂದರೆ ದೇರ್ ಶುಡ್ ಬಿ ಎ ಕನ್ಸಿಸ್ಟೆಂಟ್ ಕ್ಯಾಂಪೇನ್. ಫಾರ್ ಎಕ್ಸಾಂಪಲ್ 2014 ಯಾಕೆ ಜನ ಚೇಂಜನ್ನು ಬಳಸಿದ್ರು? ದೇಶದಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇತ್ತು ಅವತ್ತು, ದೇಶದಲ್ಲಿ ಪ್ರೈಸ್ ರೈಸ್ ಇಶ್ಯೂ ಇತ್ತು ಅವತ್ತು, ದೇಶದಲ್ಲಿ ಕರಪ್ಷನ್ ಇತ್ತು. ಇದನ್ನು BJP ಕನ್ಸಿಸ್ಟೆನ್ಸ್ ಆಗಿ ನಿಮಗೆ 5 years 6 years ಫೈಟ್ ಮಾಡ್ಕೊಂಡು ಬಂದಿದ್ದಿನ ಎಫೆಕ್ಟ್ 2014 ನಾವು ನೋಡಿದ್ವಿ. ಆ ರೀತಿಯ ಯಾವುದೇ ಕನ್ಸಿಸ್ಟೆನ್ಸಿ ಇಲ್ಲ ನಿಮಗೆ. ಆಮೇಲೆ ಇಂಡಿಯಾ ಅಲಯನ್ಸ್ನ ಅಜೆಂಡಾ ಏನು ಅನ್ನೋದನ್ನೇ ಇಲ್ಲ. ಇಂಡಿಯಾ ಅಲಯನ್ಸ್ನ ಅಜೆಂಡಾ ಏನು ಅನ್ನೋದನ್ನೇ ಜನಕ್ಕೆ ಕ್ಲಾರಿಟಿ ಇಲ್ಲ. ಯೂಶಲಿ ಏನಾಗುತ್ತೆ, ಒಂದು ಪಾಸಿಟಿವ್ ನರೇಷನ್ ಮತ್ತೊಂದು ನೆಗೆಟಿವ್ ನರೇಷನ್. ಸಾಮಾನ್ಯವಾಗಿ 2023 ಎಲೆಕ್ಷನ್ನ ಉದಾಹರಣೆಯಾಗಿ ತಗೊಳ್ಳೋದಾದ್ರೆ 2023ರಲ್ಲಿ ಕಾಂಗ್ರೆಸ್ ಒಂದು ಕಡೆಗೆ ಗ್ಯಾರಂಟಿಗಳ ಮೂಲಕ ಒಂದು ಪಾಸಿಟಿವ್ ನರೇಷನ್ನ ಕೊಡ್ತು. ಮತ್ತೊಂದು ಕಡೆಗೆ BJPಯ ಕರಪ್ಷನ್ಸ್ ಇರ್ಬೋದು, PCM ಅನ್ನುವಂಥದ್ದು ಇರ್ಬೋದು, ಭ್ರಷ್ಟಾಚಾರದ ಇರ್ಬೋದು, ನಾಯಕತ್ವದ ಲೂಪೋಲ್ಸ್ಗಳಿರ್ಬೋದು, ಅದನ್ನು ನೆಗೆಟಿವ್ ನರೇಷನ್ ಮಾಡ್ತು. ಬಹುಶಃ ಈವನ್ ಚುನಾವಣೆಯಲ್ಲಿ ಆ ಎರಡೂ ನರೇಷನ್ಸನ್ನು ಕಾಂಗ್ರೆಸ್ ಬಿಲ್ಟ್ ಮಾಡಿದೆಯಾ ಅಥವಾ ವಿಪಕ್ಷಗಳು ಬಿಲ್ಟ್ ಮಾಡಿದೆಯಾ? ಅಲ್ಲ, ಎರಡೂ ನರೇಷನ್ ಬಿಲ್ಡೇ ಮಾಡಿಲ್ಲ ಅಂತ ನಾನು ಹೇಳ್ತಿರೋದು. ಈಗ ಫಾರ್ ಎಕ್ಸಾಂಪಲ್ ಭಾರತ್ ಜೋಡೋ ಯಾತ್ರೆ ಶುರು ಮಾಡ್ಬೇಕಾದ್ರೆ ರಾಹುಲ್ ಗಾಂಧಿ ಅವ್ರ ಮೊದಲನೇ ಭಾಷಣ ಏನು ಕನ್ಯಾಕುಮಾರಿಯಲ್ಲಿ, ಈ ದೇಶದಲ್ಲಿ ಹೇಟ್ರೆಡ್ನೆಸ್ ಜಾಸ್ತಿ ಆಗಿದೆ. ಅದೇ ಅವರು ಕಾಶ್ಮೀರಕ್ಕೆ ಹೋದ್ಮೇಲೆ ಭಾಷಣ ಮಾಡ್ತಾರೆ, ನಾನು ಇಷ್ಟು ಓಡಾಡದೆ ದೇಶದಲ್ಲಿ ಹೇಟ್ರೆಡ್ನೆಸ್ ಇಲ್ಲ ಅನ್ನೋದೇ ಭಾಷಣ ಮಾಡ್ತಾರೆ. ಸೊ ಅವರ ಕ್ಲಾರಿಟಿ ಆಫ್ ಅಜೆಂಡಾ. ನೀವು ಪ್ರೈಸ್ ಬೈಸ್ ಬಗ್ಗೆ ಮಾಡ್ತೀರಿ, ಇಂಡಿಯಾ ಅಲಯನ್ಸ್ದು ಒಂದೇ ಒಂದು ಹೋರಾಟ ಪ್ರೈಸ್ ರೈಸ್ ಮೇಲೆ ಆಗೇ ಇಲ್ಲ ನಿಮ್ಗೆ 8 ತಿಂಗಳಲ್ಲಿ. ಇದ್ರ ಬಗ್ಗೆ ಮಾತಾಡೋಣ. ಮರಂಗಲ್ ಇದ್ದಾರೆ ನಮ್ಮ ಜೊತೆಗೆ. ಮರಂಗಲ್ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು. ಮರಂಗಲ್ ಜಿ, ನನ್ನ ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನೋಡಿ, ಒಂದು ಗಮನಿಸಬೇಕಾದಂಥ ಸಂಗತಿ, 2014ರಿಂದ ಇಲ್ಲಿ ತನಕ ಯಾವುದೇ ಒಂದು ಸಣ್ಣ ಚುನಾವಣೆಯನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಕಡೆಗಣಿಸಿರುವಂಥ ಉದಾಹರಣೆ ಇಲ್ಲ. ಅದನ್ನು ಗಮನದಲ್ಲಿ ಇಟ್ಕೊಂಡೇ ಮಾತಾಡಬೇಕು ನಾವು. ಅದು ಪಂಚಾಯತಿ ಚುನಾವಣೆ ಆಗಿರಲಿ, ಅದು ನಗರಸಭೆ ಚುನಾವಣೆ ಆಗಿರಲಿ, ಅದು ಕಾರ್ಪೊರೇಷನ್ ಚುನಾವಣೆ ಆಗಿರಲಿ, ವಿಧಾನ ಪರಿಷತ್ ಆಗಿರಲಿ, ವಿಧಾನಸಭೆ ಆಗಿರಲಿ, ಲೋಕಸಭೆ ಆಗಿರಲಿ. ಸೊ ಈ ರೀತಿ. ಸೊ ಅಂಥದ್ರಲ್ಲಿ ನೋಡಿ, 14ರದ್ದು ಬೇರೆ, 19ರದ್ದು ಬೇರೆ. 14ರದ್ದು ಒಂದು ದೊಡ್ಡ ಹವಾ ಇತ್ತು ಆ ಸಂದರ್ಭದಲ್ಲಿ. ಜೊತೆಗೇನೆಂದರೆ ಎಲ್ಲರೂ ಕೂಡ ಒಟ್ಟಾಗಿ ದುಡಿದ್ರು, ಅಭೂತಪೂರ್ವವಾದಂಥ ಗೆಲುವು ಒಂದು ಕಡೆಗೆ. 19ರಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ಗಳಾಯಿತು. ಭಾರತ ಎಲ್ಲೋ ಒಂದು ಕಡೆಗೆ ನಾವು ಈ ಹೊರಗಡೆಗೆ ನಾವು ಈ ಗಡಿಯನ್ನು ದಾಟಿ ನುಗ್ಗಿ ಹೊಡೆದು ಬರ್ತೀವಿ ಎನ್ನುವಂಥ ಸಂದೇಶ ಕೂಡ ರವಾನಿಸಿತ್ತು. ಅದರ ಪರಿಣಾಮ ದೊಡ್ಡ ಮಟ್ಟದಲ್ಲಿದೆ ಈ ಪುಲ್ವಾಮಾ ಅಟ್ಯಾಕ್ದು ಅನ್ನುವಂಥ ಸಂಗತಿಗಳು, ಅದೆಲ್ಲವೂ ಕೂಡ ಅಲ್ಲಿ ವರ್ಕ್ ಆಯಿತು. ಆದರೆ ಈ ಚುನಾವಣೆ ಇದೆಯಲ್ಲ, ಈ ಚುನಾವಣೆ ನಿಜಕ್ಕೂ ಒಂದು ಚಾಲೆಂಜ್ ಇದು. ಯಾಕಂದರೆ ವಿಪಕ್ಷಗಳು ಪದೇ ಪದೇ ಹೇಳ್ತಾ ಇವೆ, ಇಲ್ಲ ಈ ಮೋದಿಯವರ ಪ್ರಭಾವ ಕಡಿಮೆ ಆಗಿಬಿಟ್ಟಿದೆ, ಮೋದಿಯವರ ಪ್ರಭಾವ ಕಡಿಮೆ ಆಗಿದೆ ಅನ್ನುವಂಥ ಸಂದರ್ಭದಲ್ಲಿ ಜೊತೆಗೇನು ಅಂದರೆ ನಿರಂತರವಾಗಿ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಚುನಾವಣೆ. ಏನಂತೀರಿ ಸರ್? ಹಲೋ, ಕೆಲಸ ಇದೆಯಾ? ಮುಂದುವರಿಸಿ. ಕಟ್ಟಾಯ್ತು ರೀ ವಾಯ್ಸ್. ಎಸ್. ಸೊ ಮರಂಗಲ್ ಅವರ ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತು ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ನಾವು. ಬಾಲಾಜಿ ಶ್ರೀನಿವಾಸ್ ಒಂದು ಪಾಯಿಂಟ್ ಹೇಳಿದ್ರೆ ಏನು ಅಂತಂದರೆ, ಯಾರನ್ನಾದ್ರೂ ಸೋಲಿಸಬೇಕು ಅಂತಂದ್ರೆ ಒಂದು ಪ್ರಿಪ್ರೇಷನ್ ಬೇಕು ಅಂತೇಳಿ ಅಂತ.
ಸೊ ಅದರ ವಿರುದ್ಧವಾಗಿ ಏನೇನು ತಪ್ಪುಗಳಾಗಿದೆ, ಏನು ಎತ್ತ, ಇದು ಪದೇ ಪದೇ ಜನರ ಗಮನಕ್ಕೆ ತರುವಂಥ ಪ್ರಯತ್ನಗಳಾಗಬೇಕು, ಹೋರಾಟಗಳಾಗಬೇಕು, ಧರಣಿಗಳಾಗಬೇಕು. ಜೊತೆಗೆ ಅಂದರೆ ಜನರ ಮನಸ್ಸು ಎಲ್ಲೊಂದು ಕಡೆ ಇಲ್ಲಪ್ಪ ನೀವೇನು ನಂಬಿಕೆ ಇಟ್ಟಿದ್ದೀರಲ್ಲ ಇವ್ರ ಮೇಲೆ ಅಷ್ಟು ನಂಬಿಕೆ ಇಡಬೇಡಿ ನೀವು ಅನ್ನುವಂಥ ಒಂದು ಸಂದೇಶ ರವಾನೆ ಆಗಬೇಕು. ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ವಿಪಕ್ಷಗಳು ಎಷ್ಟು ಇಲ್ಲಿ ಸಕ್ಸಸ್ ಆಗಿವೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಯಶವಂತನಾರಾಯಣ ಇದ್ದಾರೆ, ರಾಜ್ಯ ಬಿಜೆಪಿಯ ಮುಖ್ಯ ವಕ್ತಾರರು. ಅವ್ರ ಜೊತೆಗೆ ಮಾತಾಡೋಣ. ದೇಶಾದ್ಯಂತ ಚುನಾವಣೆ ಗಮನ ಸೆಳೆಯಿತು. ಇನ್ನು ಕರ್ನಾಟಕದಲ್ಲಿ ನಾವು ಕಳೆದ ಬಾರಿ ಚುನಾವಣೆಯನ್ನು ಸರಿ ಮೆಲುಕು ಹಾಕಬೇಕು. ಯಾಕಂದರೆ ಕಳೆದ ಬಾರಿ ಮಂಡ್ಯದಲ್ಲಿ ಇದ್ದಂಥ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸದ್ದಿತ್ತಲ್ಲ, ಅದು ಏನಪ್ಪ ಇಂಡಿಯಾದಲ್ಲಿ ನಡೀತಾ ಇದೆಯಾ, ಕೇವಲ ಮಂಡ್ಯದಲ್ಲಿ ಮಾತ್ರ ನಡೀತಾ ಇದೆಯಾ ಅಂತ. ಆದರೆ ಈ ಬಾರಿನೂ ಕೂಡ ಮಂಡ್ಯ ಗಮನ ಸೆಳೆದಿದೆ, ಅದರಲ್ಲೇನು ಎರಡು ಮಾತಿಲ್ಲ. ಜೊತೆಗೆ ಅಂದರೆ ಬೆಂಗಳೂರು ಗ್ರಾಮಾಂತರ ವೆರಿ ಇಂಪಾರ್ಟೆಂಟ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಯಾಕಂದರೆ ಸುರೇಶ್ ಅವರ ಎದುರುಗಡೆ ನಿಂತಿದ್ದು ಡಾಕ್ಟರ್ ಮಂಜುನಾಥ್. ಇದು ಒಂದು ಸಂಗತಿ. ಇನ್ನೊಂದು ಮಂಡ್ಯದ್ದು. ಜೊತೆಗೇನು ಅಂದರೆ ಈ ರೀತಿ 3 ಕ್ಷೇತ್ರಗಳಿಂದ ಹಾಸನದಲ್ಲಿ ಏನಾಗ್ಬೋದು ಅನ್ನುವಂಥ ಸಂಗತಿ. ಯಾಕಂದರೆ ಹಾಸನದಲ್ಲಿ ಏನೇನು ರಾದ್ಧಾಂತಗಳಾಗಿದೆ ಗೊತ್ತಿರುವಂಥ ಸಂಗತಿ. ಜೊತೆಗೇನು ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ತೊಗೊಂಬಂದು ಪೆಂಡ್ರೈವ್ಗಳನ್ನ ಬಿಸಾಕಿ ಹೋದರು, ಅದು ಎಷ್ಟು ಜನರಿಗೆ ತಲುಪ್ತು, ಏನು ಎತ್ತ, ಎಲ್ಲೊಂದು ಕಡೆ ಕಾಂಗ್ರೆಸ್ ಹೇಳ್ತಾ ಇದೆ ಈ ಬಾರಿ ನೋಡಿ BJP ಅಲ್ಲ JDS ಅಲ್ಲಿ ಸೋಲುವಂಥದ್ದು ಖಚಿತ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಆದರೆ ಇನ್ನೊಂದು ಮೂಲದ ಪ್ರಕಾರ ಇಲ್ಲ ಅಲ್ಲಿ JDS ಗೆದ್ದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಈ 3 ಕ್ಷೇತ್ರಗಳು ರಾಜ್ಯದಲ್ಲಿ ಬಹಳ ಗಮನ ಸೆಳೆದಿರುವಂಥ ಕ್ಷೇತ್ರಗಳು. ಇದು ರಾಜ್ಯದ ಚಿತ್ರಣ. ಈಗಾಗಲೇ 3 ಪ್ರಮುಖ ಕ್ಷೇತ್ರಗಳು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇವೆ. ಇದರ ಜೊತೆಗೆ ಸಂಪೂರ್ಣ ಕರ್ನಾಟಕದ ಚಿತ್ರಣವನ್ನು ಕೂಡ ಕೊಡ್ತೀವಿ, ಅದೇ ರೀತಿ ದೇಶದ ಚಿತ್ರಣವನ್ನು ಕೂಡ ಕೊಡ್ತೀವಿ. ಎಲ್ಲ ಅಂಕಿಅಂಶಗಳ ಜೊತೆಗೆ ವಾರೂಮಿಂದ ಮಾಲ್ತೇಶ್ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಓಟು ಮಾಲ್ತೇಶ್, ಏನೇನಾಗ್ತಾ ಇದೆ? ಥ್ಯಾಂಕ್ ಯು ಪ್ರಮೋದ್. ನಾವು ಸ್ವಲ್ಪ ಹೊತ್ತಿನ ಮುಂಚೆ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟ ಹಾಗಿನ ರಾಜ್ಯಗಳಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ನ ಬಲಾಬಲ 2019ರಲ್ಲಿ ಏನಿತ್ತು ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ಇನ್ನೊಂದು ಸಂಗತಿ ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ದಕ್ಷಿಣ ಭಾರತದಲ್ಲಿ ಯಾವ ಮಟ್ಟಿಗೆ ಜನರ ಒಂದು ನಾಡಿಮಿಡಿತ ಬದಲಾಗಿರ್ಬೋದು, ಈ ಬಾರಿ ಯಾರ್ಯಾರು ಯಾವ ಕ್ಷೇತ್ರದಲ್ಲಿ ಗೆಲ್ಬೋದು ಅದನ್ನು ಕೂಡ ನಿಮ್ಮ ಮುಂದೆ ನಾವು ಪ್ರೆಸೆಂಟ್ ಮಾಡೋರು ಇದೀವಿ ಕೆಲವೇ ಕ್ಷಣಗಳಲ್ಲಿ. ಅದೇ ಅದಕ್ಕಿಂತ ಮುನ್ನ ನಾನು ಹೇಳಿದಾಗೆ 2019ರಲ್ಲಿ ದಕ್ಷಿಣ ಭಾರತದ ಹೇಗಿತ್ತು, ಉತ್ತರ ಭಾರತದಲ್ಲಿ ಪಕ್ಷಗಳು ಪಡೆದಂತ ರಿಸಲ್ಟ್ ಏನಿತ್ತು ಅನ್ನುವಂಥದ್ರ ಕಡೆಗೆ ನಾವು ಗಮನ ಕೊಡ್ತಾ ಇದ್ವಿ. ನಾನೀಗ ಉತ್ತರ ಭಾರತದ ವಿಚಾರವಾಗಿ ಹೇಳ್ತಾ ಹೋಗ್ತೀನಿ. ಉತ್ತರ ಭಾರತ ಅಂತಾದ್ರೆ ಹೌದು, ಒಂದು ಹಿಂದಿ ಭಾಷಿಕ ನಾಡು ಅಥವಾ ಹಿಂದಿ ಭಾಷೆ ಮಾತನಾಡುವಂಥ ಹೆಚ್ಚಿನ ಮಂದಿ ಇರುವಂಥವ್ರು. ಸೊ ಹಾಗಾಗಿ ಆ ಕ್ಷೇತ್ರಗಳನ್ನು ಗೆಲ್ಲುವಂಥದ್ದು ಎರಡೂ ನ್ಯಾಷನಲ್ ಪಾರ್ಟಿಗಳಿಗೆ ಅತಿ ಮುಖ್ಯ. ಹಂತವಾಗಿ ಕಾಂಗ್ರೆಸ್ನ ಅಲ್ಲಿ ಬಲ ಕಮ್ಮಿ ಆಗ್ತಾ ಇರೋದು, ಬಿಜೆಪಿಯ ಹಿಡಿತ ಹೆಚ್ಚಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅದು ಈ ಬಾರಿಯೂ ಕೂಡ ಯಥಾ ಪ್ರಕಾರವಾಗಿ ಮುಂದುವರಿಯುತ್ತಾ ಏನು ಅನ್ನೋದನ್ನು ನೋಡಬೇಕಿದೆ. 2019ರಲ್ಲಿ ಏನಾಗಿತ್ತು, ಜಮ್ಮು ಕಾಶ್ಮೀರದ 6 ಕ್ಷೇತ್ರಗಳ ಪೈಕಿ ಬಿಜೆಪಿ 3 ಕ್ಷೇತ್ರಗಳಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಯಶಸ್ಸನ್ನ ಕಂಡಿತ್ತು. ದೆಹಲಿ ಅಂತೂ ಕಳೆದ ಬಾರಿ, ಆಮೇಲೆ 2014 ಆಗಿರ್ಬೋದು, 2019 ಆಗಿರ್ಬೋದು, ಬಿಜೆಪಿ ಸ್ವೀಪ್ ಮಾಡಿದೆ ಅಲ್ಲಿ. ಆದರೆ ಕಾಂಗ್ರೆಸ್ ಕಂಪ್ಲೀಟ್ ಆಗಿ ನೆಲ ಕಚ್ತಾ ಇರುವಂಥದ್ದು ನಾವು 2014ರ ಸಂದರ್ಭದಲ್ಲೇ ನೋಡಿದ್ವಿ. ದೆಹಲಿ ಮಟ್ಟಿಗೆ ಈ ಬಾರಿ ಏನಾಗುತ್ತೆ ಅನ್ನೋದು ನೋಡ್ಬೇಕಿದೆ. ಬಟ್ 2019ರಲ್ಲಿ ಬಿಜೆಪಿಯಲ್ಲಿ ಸ್ವೀಪ್ ಮಾಡಿತ್ತು. ಅಗೇನ್ 2ನೇ ಬಾರಿ 2014ರ ರೀತಿಯಾಗಿ. ಪಂಜಾಬ್ನಲ್ಲಿ 2019ರ ಚುನಾವಣೆಯಲ್ಲಿ 2 ಕ್ಷೇತ್ರಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಫಲವನ್ನ ಕಂಡಿತ್ತು. ಹರಿಯಾಣಕ್ಕೆ ಸಂಬಂಧಪಟ್ಟ ಹಾಗೆ 10 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಬಿಜೆಪಿ ಗೆಲ್ಲುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿತ್ತು. ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗಿನ 4 ಪ್ರದೇಶಗಳ ಪೈಕಿ 4 ಪ್ರದೇಶಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. ಈ ಬಾರಿ ಹಿಮಾಚಲ ಪ್ರದೇಶ ಕೂಡ ಬಹಳ ಕುತೂಹಲ ಕೆರಳಿಸಿರುವಂತಹ ರಾಜ್ಯಗಳ ಪೈಕಿ ಒಂದು. ಅದನ್ನ ನಂತರದ ಹಂತದಲ್ಲಿ ನಾವು ನೋಡ್ತಾ ರಾಜಸ್ಥಾನ ಪೈಕಿ 25 ಕ್ಷೇತ್ರಗಳ ಪೈಕಿ 24 ಸ್ಥಾನಗಳನ್ನು ಕೂಡ ರಾಜಸ್ಥಾನದಲ್ಲಿ ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಗೆದ್ದಿತ್ತು. ಎಲ್ಲಿ? ರಾಜಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ದೆಹಲಿ ಈಗ ತಾನೇ ನಾವು ನೋಡಿದಾಗೆ 7-7, ಪಂಜಾಬ್ 2ಕ್ಕೆ 13ರಲ್ಲಿ 2 ಗೆದ್ದಿತ್ತು, ಹರಿಯಾಣದಲ್ಲಿ 10 ಪೈಕಿ 10 ಗೆದ್ದಿತ್ತು. ಇದು ಒಂದು ಭಾಗ. ಆದರೆ ಇನ್ನು ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಅಷ್ಟೇ 29 ಕ್ಷೇತ್ರಗಳ ಪೈಕಿ ಬಿಜೆಪಿ ಬಹಳ ಉತ್ತಮವಾದಂತಹ ಸಾಧನೆಯನ್ನ ಮಾಡಿತ್ತು. ಯಾಕಂತ ಅಂದ್ರೆ ಮಧ್ಯಪ್ರದೇಶದಲ್ಲಿ 28 ಸ್ಥಾನಗಳನ್ನ ಬಿಜೆಪಿ ಗೆದ್ದಿತ್ತು ಕಳೆದ ಬಾರಿ. ನಾವು ಹಿಂದಿ ಭಾಷಿಕ ನಾಡು ಅಂತ ಹೋದಾಗ ನಮ್ಗೆ ಹೆಂಗೆ ಉತ್ತರ ಪ್ರದೇಶ ರೀತಿಯಾಗಿ ಮಧ್ಯಪ್ರದೇಶ ಕೂಡ ಅತಿ ಮುಖ್ಯನೇ ಬಿಜೆಪಿಗೆ. ಸೊ ಇದು ಬಿಜೆಪಿಯ ಬಲಾಬಲ ಆಗಿತ್ತು ಉತ್ತರ ಭಾರತದ ಪೈಕಿ. ಓವರಾಲ್ ಆಗಿ ನಾವು ನೋಡ್ತಾ ಹೋಗೋದ್ರೆ 2014 ಹಾಗೆ 2019ರಲ್ಲಿ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಿಜೆಪಿ ಉತ್ತರ ಭಾರತದಲ್ಲಿ. ಹಾಗಾಗಿ ದೇಶ ಚುಕ್ಕಾಣಿ ಹಿಡಿಯಕ್ಕೆ ಅದು ಕೂಡ ಒಂದು ಅನುಕೂಲ ಆಯಿತು. ಈಗ ಕಾಂಗ್ರೆಸ್ ವಿಚಾರವಾಗಿ ಬರೋಣ. ಕಾಂಗ್ರೆಸ್ ಹೇಗೆ ಪರ್ಫಾರ್ಮ್ ಮಾಡಿದೆ ಉತ್ತರ ಭಾರತದ ಭಾಗದಲ್ಲಿ? ಜಮ್ಮು ಕಾಶ್ಮೀರದಲ್ಲಿ ಇರುವಂಥ 6 ಪೈಕಿ ಯಾವುದನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ದೆಹಲಿ ಗೆಲ್ಲಬೇಕು, ದೇಶ ಚುಕ್ಕಾಣಿ ಹಿಡಿಯುವಂಥ ನಿಟ್ಟಲ್ಲಿ ಉತ್ತರ ಪ್ರದೇಶ ಹೆಂಗೇನೋ ಒಂದು ದೆಹಲಿ ಹಂಗೆ ಗೆಲ್ಲಬೇಕು ಅನ್ನುವಂಥ ರೀತಿಯಾಗಿ ಒಂದು ಮಾತಿದೆ. ದೆಹಲಿ ಇಲ್ಲೇ ಇಲ್ಲ, 0.
ಪಂಜಾಬ್ಗೆ ಸಂಬಂಧಪಟ್ಟ ಹಾಗೆ 13ರ ಪೈಕಿ 8 ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಅನುಕೂಲ ಆಗಿತ್ತು. ಬಟ್ ಈ ಬಾರಿ ಬಹಳ ಚಾಲೆಂಜ್ ಇದೆ. ಅಲ್ಲಿ ಆಪ್ ಕೂಡ ಬಹಳ ಪ್ರಬಲವಾದಂತಹ ಸ್ಪರ್ಧೆ ಒಡ್ಡಿರೋದು. ಮೈತ್ರಿ ಸಂದರ್ಭದಲ್ಲಿ ಸ್ವಲ್ಪ ಅಲ್ಲಿ ಡಿಫರೆನ್ಸ್ ಬಂದಿದೆ ಆಪ್ ಹಾಗೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಾಗೆ. ಹಾಗಾಗಿ ಪಂಜಾಬ್ನಲ್ಲಿ ಹರಿಯಾಣದ ಪೈಕಿ 10ರಲ್ಲಿ ಒಂದೂ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಿಮಾಚಲ ಪ್ರದೇಶದಲ್ಲೂ ಅಷ್ಟೇ ಒಂದೂ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿರಲಿಲ್ಲ. 2008ರ ಸಂದರ್ಭದ ಒಂದು ಪರ್ಫಾರ್ಮೆನ್ಸ್ ಅನ್ನ 2009ರ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ 2014ರ ಪರ್ಫಾರ್ಮೆನ್ಸ್ 2019ರ ಫಲಿತಾಂಶ ಕಾಂಗ್ರೆಸ್ಗೆ ತದ್ವಿರುದ್ಧವಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ರಾಜಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಅಷ್ಟೇ ಕಾಂಗ್ರೆಸ್ಗೆ ಒಳ್ಳೆ ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ದೆಹಲಿ ಅಗೈನ್ ನಾವು ನೋಡ್ತಾ ಹೋದಾಗೆ ಕ್ಷೇತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಪಂಜಾಬ್ ಕೂಡ ಅಷ್ಟೇ, ಹರಿಯಾಣ ಕೂಡ ಅಷ್ಟೇ, ಹಿಮಾಚಲ ಪ್ರದೇಶ ಕೂಡ ಅಷ್ಟೇ. ಸೊ ಇದು ಉತ್ತರ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ. ನಾವು ಹೇಗೆ ದಕ್ಷಿಣ ಭಾರತದ ಬಲಾಬಲವನ್ನು ಗಮನಿಸಿದ್ವಿ, ಹಿಂದಿ ಭಾಷಿಕ ನೆಲೆಯಲ್ಲೂ ಕೂಡ ಬಿಜೆಪಿ ಬಹಳ ಮೇಲ್ಗೈಯನ್ನ ಕಳೆದ ಬಾರಿ ಸಾಧಿಸಿದ್ದನ್ನ ನಾವು ನೋಡ್ತಾ ಇದ್ವಿ. ಈ ಬಾರಿಯ ಫಲಿತಾಂಶಕ್ಕೆ ಸಂಬಂಧಪಟ್ಟ ಜನರ ಮೂಡ್ ಕೆಲವೇ ಕ್ಷಣಗಳಲ್ಲಿ ಮುಂದೆ ಇಡ್ತೀವಿ.